ನಮಸ್ಕಾರ ಗೆಳೆಯ. ಈ ವಿಡಿಯೋದಲ್ಲಿ ಇಂದು ನಾವು MS ಎಕ್ಸೆಲ್ನಲ್ಲಿ ಒಂದೇ ಕ್ಲಿಕ್ನಲ್ಲಿ ಸಾವಿರಾರು ಸ್ಟೂಡೆಂಟ್ ಐಡಿ ಹೇಗೆ ಕ್ರಿಯೇಟ್ ಮಾಡುವುದೆಂದು ನೋಡೋಣ. ನೋಡಿ ಕಾರ್ಡಲ್ಲಿ ಹೋಗೋಣ. ಫಸ್ಟ್ ಸೆಲೆಕ್ಷನ್ ಸ್ಟೈಲ್ 1 ಓಕೆ ಆದ ತಕ್ಷಣ ಜನರೇಟ್ ಐಡಿಯಿಂದ ನೆಕ್ಸ್ಟ್ ಲೋಗೋನ ಸೆಲೆಕ್ಟ್ ಮಾಡೋಣ. ಲೋಗೋ ಸೆಲೆಕ್ಟ್ ಆದ ತಕ್ಷಣ ಸೈನನ್ನು ಸೆಲೆಕ್ಟ್ ಮಾಡೋಣ. ಸೈನ್ ಸೆಲೆಕ್ಟ್ ಆದ ತಕ್ಷಣ ಫೋಟೋ ವೈಸ್ ರೋಲ್ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡೋಣ. ಅದಾದ ತಕ್ಷಣ ಎಲ್ಲಿ ಸೇವ್ ಮಾಡಬೇಕಾದ್ರು ನೋಡಿ. ಸೆಕೆಂಡಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಐಡಿ ಜನರೇಟ್ ಆಗ್ತದೆ ನೋಡಿ, ಆಯಿತಾ? ಓಕೆ, ಇವಾಗ ನೋಡಿ ಎಷ್ಟು 20 ಐಡಿ ಇದೆ, ಆಯಿತಾ? ಇದೇ ನೆಕ್ಸ್ಟ್ ಬೇರೆ ಸ್ಟೈಲನ್ನು ನೋಡೋಣ. ನೆಕ್ಸ್ಟ್ ಸೆಕೆಂಡ್ ಸ್ಟೈಲ್ ಸ್ಟೈಲ್ ನಂಬರ್ 2 ಓಕೆ ಜನರೇಟ್ ಐಡಿ ಬಸ್ ಓಕೆ ಎಸ್. ಇದರಲ್ಲಿ ಸೇಮ್ ಸಿಗ್ನೇಚರ್ ಓಕೆ ಓಪನ್. ನೆಕ್ಸ್ಟು ರೋಲ್ ವೈಸ್ ಓಕೆ. ಇವಾಗ ಐಡಿ ಕಾರ್ಡ್ ಸೇವ್ ಓಕೆ ಎಸ್. ನೋಡಿ ಒಂದೇ ನಿಮಿಷದಲ್ಲಿ ಇಷ್ಟು ಐಡಿ ಮತ್ತೆ ಜನರೇಟ್ ಆಯಿತು. ಇದು ಬೇರೆ ಸ್ಟೈಲ್. ನೆಕ್ಸ್ಟ್ ಕ್ಲೋಸ್ ಮಾಡೋಣ. ಥರ್ಡ್ ಸ್ಟೈಲ್ ನೋಡೋಣ. ನೆಕ್ಸ್ಟ್ ವರ್ಟಿಕಲ್ ಕಾರ್ಡ್ಸ್ ಥರ್ಡ್ ಸ್ಟೈಲ್. ನೆಕ್ಸ್ಟ್ ಓಕೆ. ಇವಾಗ ಜನರೇಟ್ ಐಡಿ ಸಿಗ್ನೇಚರ್ ಸೆಲೆಕ್ಟ್ ಓಕೆ ಓಪನ್. ರೋಲ್ ಐತೆ ಐಡಿ ಓಕೆ. ನೆಕ್ಸ್ಟ್ ಐಡಿ ಕಾರ್ಡ್ ಓಕೆ ಡನ್ ಓಕೆ ಎಸ್. ನೋಡಿ ಆಯಿತಾ? ನೆಕ್ಸ್ಟ್ ನೋಡಿ ಈ ಥರ ಈ ಸಾಫ್ಟ್ವೇರನ್ನು ನೀವು ಯೂಸ್ ಮಾಡ್ಕೋಬೋದು. ಸ್ಟಾರ್ಟ್ ಆಯ್ತು 6+1 1ರಿಂದ 620ವರೆಗೂ ಇದೆ. 1 2 3 4 ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಈ ಕೋಡನ್ನು ಇಲ್ಲಿ ರನ್ ಮಾಡ್ತೀನಿ. ನೋಡಿ ರನ್ ಆದ ತಕ್ಷಣ ಇಲ್ಲಿ ಸ್ಟಾಪ್ ಆಗಿದೆ. ಈ F8ಇಂದ ಒಂದೊಂದು ಲೈನ್ ನಾನು ಏನು ಮಾಡ್ತೀನಿ ಮೂವ್ ಮಾಡ್ತೀನಿ. ಈ ಒಂದೊಂದು ಲೈನ್ ಮೂವ್ ಮಾಡೋದ್ರಿಂದ ಈ ಕಡೆ ನೋಡ್ಕೊಂಡು ಹೇಗೆ ಥರ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಇವಾಗ ಅದೇನು ಮಾಡುತ್ತೆ, ಫಸ್ಟ್ ಅದು ಡಮ್ಮಿ ಶೀಟನ್ನು ರೆಡಿ ಮಾಡ್ಕೊಳ್ಳುತ್ತೆ. ನೋಡಿ ಇಲ್ಲಿ ಹೋಗ್ತಾ ಇದೆ, ಕಟ್ ಮಾಡಿ ನೆಕ್ಸ್ಟ್ ಬಂತು. ಇಲ್ಲೇನು ಮಾಡುತ್ತೆ, ಅದಕ್ಕೆ ಯಾವ ಈ ಶೀಟಲ್ಲಿ ಡಮ್ಮಿ ಶೀಟ್ ಅಂತಿಲ್ಲ ಸಿಗಲಿಲ್ಲ. ಅವಾಗ ಏನು ಮಾಡುತ್ತೆ, ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಇದು ಡಮ್ಮಿ ಶೀಟನ್ನು ಆ್ಯಡ್ ಮಾಡಿ. ನೋಡಿ ಆಯಿತಾ? ಡಮ್ಮಿ ಶೀಟ್ ಆ್ಯಡ್ ಆಯಿತು. ಡಮ್ಮಿ ಶೀಟ್ ಆ್ಯಡ್ ಆದ ತಕ್ಷಣ ಏನು ಮಾಡುತ್ತೆ, ಅದು ಇದರಲ್ಲಿ ಹೋಗಿ ಈ ಡಾಟಾ ಅಂದರೆ ಇದರಲ್ಲಿರೋ ಡಾಟಾನ ಚೆಕ್ ಮಾಡುತ್ತೆ. A1ದಿಂದ D19 ನೋಡಿಬಿಟ್ಟು ಆ ಥರ ಇದ್ದರೆ ಇದನ್ನು ಸ್ಕಿಪ್ ಆಗಿ ಏನು ಮಾಡುತ್ತೆ, ಒಂದು ಶೇಪನ್ನು ಆ್ಯಡ್ ಮಾಡುತ್ತೆ. ನೋಡಿ ಇವಾಗ ಆ್ಯಕ್ಟಿವ್ ಶೀಟ್ ಅಂದರೆ ಇದು ಡಮ್ಮಿ ಶೀಟ್ ಏನಾಗುತ್ತೆ ಆ್ಯಕ್ಟಿವ್ ಆಯಿತಾ? ಆ್ಯಕ್ಟಿವ್ ಆದ ತಕ್ಷಣ ನೋಡಿ ಒಂದು ಶೇಪ್ ಆ್ಯಡ್ ಆಯಿತು. ಇಲ್ಲಿ ಒಂದು ಶೇಪ್ ಆ್ಯಡ್ ಆಗಿಬಿಟ್ಟು ಇಲ್ಲಿ ಇತ್ತು. ಇಲ್ಲೇನು ಮಾಡ್ತೀವಿ, ಶೇಪ್ ಆ್ಯಡ್ ಅಂತೇಳಿ ಕೋಡ್ ಮಾಡಿದೀವಲ್ಲ, ಈ ಕೋಡಿಂದ ನಿಮಗೆ ಒಂದು ಆ್ಯಡ್ ಆಯಿತು. ಇದ್ರ ಮೇಲೆ ನೆಕ್ಸ್ಟ್ ಹಾಗೆ ಬರುತ್ತೆ. ಹಾಗೊಂದು ಪಿಕ್ಚರ್ 13 ಅಂತಿದೆಯಲ್ಲ, 13 ಅಂದರೆ ಈ ಟೆಂಪ್ಲೇಟ್ ಈ ಶೀಟಲ್ಲಿ ಇದೆ ನೋಡಿ. ಇದ್ರ ಹೆಸರು 13. ನಿಮಗೆ ತೋರಿಸ್ಬೇಕಂತಂದರೆ ವ್ಯೂವಲ್ಲಿ ಹೋದರೆ ಇಲ್ಲಿದೆ ನೋಡಿ. ಈ 13 ಇದು 2 ಇದು 5 ಈ ಥರ 14 ಈ ಥರ 6 ನಿಮ್ಗೆ ಇನ್ನೂ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಲ್ ನೀವು ಮಾಡಿಟ್ಕೋಬೋದು. ಆ ಥರ ಹೆಸರನ್ನು ನೀವು ಕೊಡ್ಬೋದು ಅಲ್ಲಿ. ಇವಾಗ ಏನು ನಾನು ಹೇಳಿದ್ದೀನಿ 13 ಅಲ್ಲಿ ತಗೋ ಅಂತ ಹೇಳಿದ್ದೀನಿ. ಅವಾಗ ಏನು ಮಾಡ್ತಾರೆ, ಈ ಕೋಡ್ ರನ್ ಆಗುವಾಗ ಇಲ್ಲಿ ನೆಕ್ಸ್ಟ್ ಪಿಕ್ಚರ್ 13 ಅಂತ ಬರುತ್ತೆ ನೋಡಿ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಅದು ಇಲ್ಲಿ ಡಮ್ಮಿ ಶೀಟಲ್ಲಿ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇದು ತಕ್ಷಣ ಇದು ನಾನು ಎಫೆಕ್ಟ್ ಬಿಡ್ತೀನಿ. ಈ ಲೈನ್ ಮೂವ್ ಆದ ತಕ್ಷಣ ನೋಡಿ ಈ 13 ಮೇಲೆ ಬಂತು. ನೆಕ್ಸ್ಟ್ ಕಾಪಿ ಮಾಡ್ಕೊತಾರೆ. ಇಲ್ಲಿಂದ ಕಾಪಿ ಮಾಡ್ಕೊಂಡ್ಬಿಟ್ಟು ಇದು ಪೇಸ್ಟ್ ಮಾಡುತ್ತೆ. ಪೇಸ್ಟ್ ಆಯಿತಾ? ಪೇಸ್ಟ್ ಆದ ತಕ್ಷಣ ಅದೇನು ಮಾಡುತ್ತೆ, ಇವಾಗ ಈ ಪೇಸ್ಟ್ ಆಯಿತು. ಪೇಸ್ಟ್ ಆದ ತಕ್ಷಣ ನೆಕ್ಸ್ಟ್ ಇಲ್ಲಿ ಸೈಜ್ ಮಾಡ್ಕೊಳ್ತೇನೆ. ಅಂದರೆ ಕೆಳಗಡೆ ಇರೋ ಇದ್ರ ಸೈಜ್ಗೆ ಇದನ್ನು ಸೈಜ್ ಮಾಡ್ಕೊಳ್ತೀನಿ. ನೋಡಿ ಆಯಿತಾ? ನೆಕ್ಸ್ಟ್ ಲೆಫ್ಟ್ ಇಷ್ಟು ರೈಟ್ ಇಷ್ಟು ಅಂತೇಳಿ ನೋಡಿ ಸೈಜ್ ಮಾಡಿಕೊಂಡು ಅಲ್ಲಿಂದ ಮುಗೀತು. ಇವಾಗ ಏನು ಮಾಡುತ್ತೆ, ಒಂದು ಇಲ್ಲಿ ನಮ್ಗೆ ಸ್ಕೂಲ್ ಹೆಸರು ಬೇಕಲ್ಲ, ಅದಕ್ಕೆ ಒಂದು ಲೇಬಲ್ ಆ್ಯಡ್ ಮಾಡ್ಕೊಳ್ತೀವಿ. ಲೇಬಲನ್ನು ಆ್ಯಡ್ ಮಾಡ್ತೀವಿ. ಒಂದು ಲೇಬಲ್ ಆ್ಯಡ್ ಮಾಡ್ತೀವಿ. ಆ ಲೇಬಲ್ಗೆ ಹೆಸರು ಬೇಕಲ್ಲ, ಅದನ್ನು ಆ ಸೀಟ್ ಒಳಗಡೆ ಹೋಗಿ ತೊಗೊಂಬರುತ್ತೆ. ಏನು ಕೊಡ್ತೀವಿ ಆಯ್ತು ನೋಡಿ ಏನು ಮಾಡ್ಕೊತಾ
ಅಡ್ಮಿಷನ್ ಮಾಡ್ಕೊಳುತ್ತೆ, ಅಲೈನ್ಮೆಂಟ್ ಎಲ್ಲ ಅದೇ ಆಟೋಮೆಟಿಕ್ ಮಾಡ್ಕೊಳುತ್ತೆ. ಒಂದೊಂದು ಲೇಬಲ್ ಎಲ್ಲೆಲ್ಲಿ ಏನೇನು ಬೇಕು ಅದು ನೋಡಿ ಒಂದೊಂದನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದೆ. ಆಯಿತಾ, ಈ ಥರ ಈಸಿಯಾಗಿ ಏನು ಮಾಡುತ್ತೆ ಅಂದರೆ ಆ್ಯಡ್ ಮಾಡ್ತಾ ಇರುತ್ತೆ. ಆ್ಯಡ್ ಮಾಡಿಕೊಂಡು ಐ ಡಿ ಕ್ರಿಯೇಟ್ ಆಗೋವರೆಗೂ ಎಲ್ಲ ಫಸ್ಟ್ ಲೇಔಟಿಂಗ್ ಮಾಡ್ಕೊಳುತ್ತೆ. ಲೇಔಟಿಂಗ್ ಮಾಡಿಕೊಂಡು ಅದನ್ನೆಲ್ಲ ಹೇಗಿದೆ, ಅದಕ್ಕೆ ಏನೇನು ಬೇಕು, ಒಂದು ಐ ಡಿಯಲ್ಲಿ ಏನೇನು ಬೇಕು ಆ ಥರ ಎಲ್ಲ ಕೋಡ್, ಒಂದೊಂದು ಲೈನ್ ಒಂದೊಂದು ಕೋಡ್ ಮಾಡಿದ್ದೀವಿ. ಆ ಕೋಡನ್ನು ಅದೇನು ಮಾಡ್ತಾ ಇದೆ, ಕಂಟಿನ್ಯೂ ರನ್ ಆಗಬೇಕಾದ್ರೆ ಇದು ಕಂಟಿನ್ಯೂ ಲೇಔಟ್ ಆಗ್ತಾ ಇರುತ್ತೆ. ಲೇಔಟ್ ಆಯಿತಾ, ಇಲ್ಲಿ ನೋಡಿ ಇವಾಗ ಅದು ಟೈಪಿಂಗ್ ಎಲ್ಲ ಮುಗಿಸ್ಕೋತು. ಇನ್ಮೇಲೆ ಅದಕ್ಕೆ ಏನು ಬೇಕು, ಒಂದು ಲೋಗೋ ಬೇಕು. ಲೋಗೋ ಬೇಕಾದ ತಕ್ಷಣ ಈಗ ಒಂದು ಆಟೋಮೆಟಿಕ್ ಪಾಪಪ್ ಓಪನ್ ಆಯಿತಾ. ನಾವೇನು ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ಒಂದು ಲೋಗೋನ ಸೆಲೆಕ್ಟ್ ಮಾಡ್ಕೊತೀವಿ. ಈ ಲೋಗೋ ಸೆಲೆಕ್ಟ್ ಮಾಡಿದ ತಕ್ಷಣ ಅದ್ರ ಕಾರ್ ನೆಕ್ಸ್ಟ್ ಏನು ಮಾಡುತ್ತೆ, ಅದು ಇಲ್ಲಿ ಅಂತ ಅದನ್ನು ರೀಸೈಜ್ ಮಾಡ್ಕೊಂಡು ಇಲ್ಲಿ ಇಡಬೇಕು, ಅದೇ ಇಟ್ಕೊಳ್ತೀವಿ. ಇವಾಗ ಅಲ್ಲಿ ಅಂತೂ ಲೆಫ್ಟ್ ಅದೇನು ಮಾಡುತ್ತೆ, ಆ ಸೈಜ್ ಮಾಡ್ಕೊತು, ಎಷ್ಟು ಬೇಕು, ವಿಡ್ತ್ ಎಷ್ಟು ಬೇಕು, ಹೈಟ್ ಎಷ್ಟು ಬೇಕು, ಆಮೇಲೆ ಅದರ ಪೊಸಿಷನ್ ಎಲ್ಲಿರುತ್ತೆ ಅಲ್ಲಿ ಹೋದು ಅಲ್ಲಿ ಇಟ್ಕೊಂತು. ಅಲ್ಲಿ ಇಟ್ಕೊಂಡ ತಕ್ಷಣ ನೆಕ್ಸ್ಟ್ ಸಿಗ್ನೇಚರ್ ಮೆಸೇಜ್ ಬರುತ್ತೆ. ಓಕೆ ಎಸ್ ಮಾಡಿದ್ರೆ ಅಂದರೆ ಸಿಗ್ನೇಚರನ್ನು ಎಲ್ಲಿದೆ ತಗೋ ಇರುತ್ತೆ. ಸಿಗ್ನೇಚರ್ ಸೆಲೆಕ್ಟ್ ಮಾಡ್ಕೊಂಡೆ ಸಿಗ್ನೇಚರನ್ನು ಕೂಡ ಏನು ಮಾಡುತ್ತೆ, ಅದು ಸೇಮ್ ಅದೇ ಥರ ನೆಕ್ಸ್ಟ್ ರೋಲ್ ಸ್ಟೂಡೆಂಟ್ ಎಲ್ಲಿದೆ ಅಂತ ಕೇಳುತ್ತೆ. ಆಮೇಲೆ ಎಲ್ಲಿ ಸೇವ್ ಮಾಡ್ಬೇಕಂತ ಕೇಳುತ್ತೆ. ಓಕೆ ಅಂತಂತೀವಿ. ಅವಾಗ ಏನು ಮಾಡುತ್ತೆ ಅಂದರೆ 1 by 1 ಇವಾಗ ಆ ಸೀಟಿಂದ ನಮ್ಮ ಈ ಡಾಟಾ ಸ್ಟೂಡೆಂಟ್ ಐ ಡಿ ಡಾಟಾ ಶೀಟಿಂದ ಒಂದೊಂದನ್ನು ಕಾಪಿ ಮಾಡ್ಕೋತ ಹೋಗುತ್ತೆ, ಚೇಂಜ್ ಮಾಡ್ಕೋತ ಹೋಗುತ್ತೆ. ಅದೇ ಚೇಂಜ್ ಮಾಡ್ತಾ ನೋಡಿ, ಚೇಂಜ್ ಮಾಡ್ತಾ ಡೇಟ್ ಆಫ್ ಬರ್ತ್ ಎಕ್ಸ್ಪೈರಿ ಡೇಟ್ ಮಾಡ್ತಾ ಇವಾಗ ನೆಕ್ಸ್ಟ್ ಪಿಕ್ಚರ್ ಹೋಗುತ್ತೆ ನೋಡಿ. ಪಿಕ್ಚರ್ ಆಗೋದ್ರೆ ಡಿಲೀಟ್ ಮಾಡಿಬಿಟ್ಟು ಇಲ್ಲಿ ಸಿಗ್ನೇಚರನ್ನು ತೊಗೊಂಡು ಬರುತ್ತೆ. ಇವಾಗ ಫೋಟೋಸ್ ತೊಗೊಂಬಂತು ನೋಡಿ, ಫೋಟೋ ಬಂತ, ಫೋಟೋನ ಇಲ್ಲಿ ಇಟ್ಬೋದು. ಅದ್ರೊಳಗಡೆ ಶೇಪಲ್ಲಿ ಫೋಟೋ ಇರುತ್ತೆ. ಇವಾಗ ಏನು ಮಾಡ್ತು, ಶೇಪ್ ಕ್ಲಿಯರ್ ಮಾಡ್ಕೊಂಡು ಶೇಪ್ ಎಲ್ಲ ಲೇಔಟ್ ಮಾಡ್ಕೊಂಡು ಅದರೊಳಗಡೆ ಇಮೇಜನ್ನು ಆ್ಯಡ್ ಮಾಡುತ್ತೆ ನೋಡಿ. ಮಾಡ್ತಾ ಇಮೇಜ್ ಆ್ಯಡ್ ಮಾಡಿ ಈ ಥರ ಏನು ಮಾಡುತ್ತೆ ಅಂದರೆ ಅದು ಎಲ್ಲ ಸಿಗ್ನೇಚರ್ ಕೂಡ ಅಲ್ಲಿ ಎಲ್ಲಿ ಬೇಕು ಅಲ್ಲೆಲ್ಲ ಆ್ಯಡ್ ಮಾಡಿಕೊಂಡು ಇದು ಒಂದು ಐಡಿಯನ್ನು ಮತ್ತೆ ಅದರಲ್ಲಿ ಅಲ್ಲಿ ರೆಡಿ ಮಾಡಿಬಿಟ್ಟು ಅದೇನು ಮಾಡುತ್ತೆ, ಎಕ್ಸ್ಪೋರ್ಟ್ ಮಾಡುತ್ತೆ. ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಆ ಫೋಲ್ಡ್ರಿಗೆ ಕಳಿಸುತ್ತೆ. ಈ ಥರ ಎಷ್ಟು ಜನ ಇರ್ತಾರೋ ಅದನ್ನೆಲ್ಲ ಅಲ್ಲಿ ಕಳಿಸ್ಬಿಟ್ಟು ಆ ಫೋಲ್ಡ್ರಲ್ಲಿ ಕಳಿಸ್ಕೊಡುತ್ತೆ. ಈ ಥರ ನಿಮಗೇನು ಮಾಡುತ್ತೆ ಅಂದರೆ ಕೋಡು ಈಸಿಯಾಗಿ ರನ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಫುಲ್ ಡೀಟೇಲ್ ನಾನು ಬೇಕಂದರೆ ಮಾಡ್ತೀನಿ. ಆದರೆ ನೀವೇನು ಮಾಡ್ಬೇಕಂತಂದರೆ ನಾನು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿ ಈ ಥರ ಬೇಕಂತ ಹೇಳಿದರೆ ಮಾತ್ರ ನಾನೇನು ಮಾಡ್ತೀನಿ, ನಿಮಗೆ ಇದು ಕೋಡನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ